ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸನೇಟ್ ಆಗ್ತಾಯಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಸೊ ರೈಟ್ ನಾವು ನಾನು ನಿಮಗೆ ಇಲ್ಲಿ 2 ಕ್ರಿಸ್ಟಲ್ನ ಇಟ್ಟಿದ್ದೀನಿ, ಕ್ರಿಸ್ಟಲ್ ಬ್ರಾಸ್ಲೆಟ್ ಇಟ್ಟಿದ್ದೀನಿ 2. ಸೊ ಇವೆರಡರಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಿದೆ ಆ ಒಂದು ಕ್ರಿಸ್ಟಲ್ನ ನೀವು ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2 ಅಂತ ತೊಗೋಬಹುದು. ಈ ಒಂದು ಸಿಟ್ರಿನ್ನ ಪೈಲ್ ನಂಬರ್ 1 ಅಂತ ತೊಗೊಳ್ಳಿ. ಆ್ಯಂಡ್ ಅಮೆಥಿಸ್ಟ್ ಇಟ್ ಈಸ್ ಪೈಲ್ ನಂಬರ್ 2. ಓಕೆ, ಸೊ ಪೈಲ್ ನಂಬರ್ 1 ಯಾರೆಲ್ಲ ಈ ಒಂದು ಸಿಟ್ರಿನ್ ಸೆಲೆಕ್ಟ್ ಮಾಡಿದ್ದೀರಾ, ಸೊ ನಿಮಗಾಗಿ ನೋಡೋಣ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಅಂತ. ಓಕೆ, ಸೊ ಈ ಒಂದು ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಕರೆಂಟ್ ಎನರ್ಜಿ ಏನಿದೆ ಅವರಿಗಾಗಿ. ಓಕೆ, ಸೊ ಇದು ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿಗಾಗಿ ಕಾರ್ಡ್. ಓಕೆ, ಸೊ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ, ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ, ಇದು ಅವರ ಕರೆಂಟ್ ಎನರ್ಜಿ. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ. ಓಕೆ, ಆ ಒಂದು ಪರ್ಸನಿನ ಕರೆಂಟ್ ಎನರ್ಜಿ ನೋಡೋಣ. ಫಸ್ಟಿಗೆ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ. ಓಕೆ, ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಫೈನ್. ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಓಕೆ, ಕಿಂಗ್ ಆಫ್ ಸಾರ್ಡ್ಸ್ ಆ್ಯಂಡ್ 5 ಆಫ್ ಕಪ್ಸ್. ಫೈನ್, ರೈಟ್ ನಾವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ದೀರಾ. ಓಕೆ, ಆ್ಯಂಡ್ ಇನ್ನೂ ಕೆಲವರಿಗೆ ಆಲ್ರೆಡಿ ಬ್ರೇಕಪ್ ಆಗಿದೆ. ಈ ಒಂದು ರಿಲೇಷನ್ಶಿಪ್ ಏನಿದೆ ಆಲ್ರೆಡಿ ಬ್ರೇಕಪ್ ಆಗಿದೆ. ಓಕೆ, ಸೊ ಆ್ಯಂಡ್ ಇಲ್ಲಿ ಏನು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ನಿಮಗಾಗಿ ಹೇಳೋದಾದರೆ ಈ ಒಂದು ಪರ್ಸನ್ ರೈಟ್ ನಾವು ಟ್ರಾವೆಲ್ ಮಾಡ್ತಿರುವಂಥದ್ದು ಇರಬಹುದು. ಓಕೆ, ಸೊ ನಿಮ್ಮ ಕಡೆ ಒಂದು ಕಮಿಟ್ಮೆಂಟ್ಗಾಗಿ ಟ್ರಾವೆಲ್ ಮಾಡ್ತಿರುವಂಥದ್ದು ಇರಬಹುದು. ಆ್ಯಂಡ್ ಆಲ್ಸೋ ಅವರು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ನಿಮ್ಮ ಒಂದು ರಿಲೇಷನ್ಶಿಪ್ನ. ಆ್ಯಂಡ್ ಆಲ್ಸೋ ಅವರ ಒಂದು ಕರಿಯರ್ನ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಓಕೆ, ಸೊ ಡೆಫಿನೆಟ್ಲಿ ಆ ಒಂದು ಪರ್ಸನ್ಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ನೀವು ಥಿಂಕ್ ಮಾಡ್ತಾ ಇದ್ದರೆ, ಎಸ್ ಅಫ್ಕೋರ್ಸ್ ಆ ಒಂದು ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಹೇಳಬಹುದು. ಬಟ್ ಆ ಒಂದು ಪರ್ಸನ್ ಇಲ್ಲಿ ಹೈಡ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಓಕೆ, ಸೊ ಹೈಡಿಂಗ್ ಎನರ್ಜಿ ತುಂಬ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಕೆಲವ್ರಿಗೆ ಆಲ್ರೆಡಿ ಚೀಟಿಂಗ್ ಆಗಿದೆ, ಆದರೂ ಆ ಒಂದು ಪರ್ಸನ್ ನಿಮ್ಮ ಜೊತೆ ಇದ್ದಾರೆ ರೈಟ್ ನಾವು. ಓಕೆ, ಸೊ ನಿಮ್ಗೆ ಅನ್ನಿಸ್ತಿದೆ ಈ ಒಂದು ಪರ್ಸನ್ ನನ್ನ ಹತ್ರ ಎಲ್ಲವನ್ನು ಹೈಡ್ ಮಾಡ್ತಿದ್ದಾರೆ, ಈ ಒಂದು ಪರ್ಸನ್ ನನಗೆ ಚೀಟ್ ಮಾಡ್ತಿದ್ದಾರೆ, ಈ ಒಂದು ಪರ್ಸನ್ ನನ್ನ ಹತ್ರ ಏನನ್ನು ಮುಚ್ಚಿಡ್ತಿದ್ದಾರೆ. ಆ್ಯಂಡ್ ಈ ಒಂದು ಪರ್ಸನ್ ಇಲ್ಲಿ ಬೇರೆ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಈ ರೀತಿಯಾಗಿ ಏನು ನಿಮ್ಮ ಒಂದು ಪರ್ಸನ್ ಮೇಲೆ ನಿಮಗೆ ಡೌಟ್ ಬರ್ತಿದೆ. ಸೊ ಎಸ್, ಆ ಒಂದು ಪರ್ಸನ್ ನಿಮ್ಮಿಂದ ಕೆಲವು ವಿಚಾರಗಳನ್ನ ಹೈಡ್ ಮಾಡ್ತಿದ್ದಾರೆ. ನೀವೇನಾದರೂ ಆ ಒಂದು ಪರ್ಸನ್ಗೆ ಕ್ವಶನ್ ಮಾಡಿದ್ದೀರಾ ಅಂತ ಹೇಳಿದರೆ ಆ ಒಂದು ಪರ್ಸನ್ ನಿಮ್ಮಿಂದ ದೂರ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಅಂತಲೇ ಹೇಳಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ 8 ಆಫ್ ಸಾರ್ಡ್ಸ್ ಇದೆ. ಓಕೆ, ಸೊ 8 ಆಫ್ ಸಾರ್ಡ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಲೈಕ್ ಈಗ ನೀವು ಇರುವಂಥ ಒಂದು ಸಿಚುವೇಶನ್ ಏನಿದೆ, ನಿಮ್ಮ ಪರ್ಸನ್ನಿನ ಸಿಚುವೇಶನ್ ಏನಿದೆ ತುಂಬ ನೆಗೆಟಿವಿಂದ ಕೂಡಿದೆ ಅಂತಲೇ ಹೇಳಬಹುದು. ನಿಮ್ಮ ಪರ್ಸನ್ ರೈಟ್ ನಾವು ಇರುವಂಥ ಪರಿಸ್ಥಿತಿ ಏನಿದೆ, ಅವರು ಇರುವಂಥ ಪರಿಸ್ಥಿತಿ ಅದು ಫ್ಯಾಮಿಲಿ ಇಶ್ಯೂಸ್ ಇರಬಹುದು, ಅಥವಾ ಅವರನ್ನು ಅವರು ಹೋಲ್ಡ್ ಮಾಡ್ತಿದ್ದಾರೆ, ಅವರನ್ನು ಅವರು ಕಟ್ಟಾಗ್ತಿದ್ದಾರೆ ಅನ್ನೋ ರೀತಿಯಾಗಿ ಅವ್ರಿಗೆ ಫೀಲ್ ಆಗ್ತಿದೆ. ಓಕೆ,
ಅವರ ಒಂದು ನೆಗೆಟಿವ್ ಥಾಟಿಂದ ಆ ಒಂದು ಪರ್ಸನ್ ನಿಮ್ಮಿಂದ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಕ್ರಿಯೇಟ್ ಮಾಡಿರುವಂಥದ್ದಿರಬಹುದು. ಬಿಕಾಸ್ ಆ ಒಂದು ಪರ್ಸನ್ ಇಲ್ಲಿ ಕೋಪದಲ್ಲಿ ತಗೋತಿರುವಂಥ ನಿರ್ಧಾರ ಆಗಿರಬಹುದು. ಕೆಲವು ಜನರಿಗೆ ಇಲ್ಲಿ ಫೈಟ್ ಆಗಿರುವಂಥದ್ದಿರಬಹುದು. ಹಾಗಾಗಿ ಆ ಒಂದು ಪರ್ಸನ್ ಈಗ ಏನೇ ಆ್ಯಕ್ಷನ್ ತೊಗೊಳ್ಳೋದಿದ್ರು ಅದರಲ್ಲಿ ಅವರು ಒಂದು ತಪ್ಪುಗಳನ್ನ ಮಾಡ್ತಾರೆ ಅಂತ ಹೇಳಬಹುದು, ಅಥವಾ ಕೆಲವು ಬ್ಯಾಡ್ ಡಿಸಿಷನ್ನ ತೊಗೋತಾರೆ ಅಂತ ಹೇಳಬಹುದು. ಓಕೆ, ಸೊ ಈಗೇನಾದರೂ ಆ ಒಂದು ಪರ್ಸನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಜಸ್ಟ್ ವೆಯ್ಟ್ ಮಾಡಿ. ಆ ಒಂದು ಪರ್ಸನನ್ನು ನೀವು ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ವೆಯ್ಟ್ ಮಾಡಿ ನಂತರ ನೀವು ನಿರ್ಧಾರನ ತಗೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಆ ಒಂದು ಪರ್ಸನ್ ಏನು ಫೈಟ್ ಆಗಿದೆ ಅದ್ರ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅದು ಬಿಟ್ಟು ಅವರಿಂದ ಇರುವಂಥ 2 ಕಪ್ಸ್ ಏನಿದೆ ಇದ್ರ ಕಡೆ ಆ ಒಂದು ಪರ್ಸನ್ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಲೈಕ್ ದಿಸ್, ನಿಮ್ಮ ಒಂದು ಪರ್ಸನ್ ಆಗಿರುವಂಥ ಫೈಟ್ ಕಾಂಪ್ಲೆಕ್ಸ್ ಏನಿದೆ ಅದ್ರ ಕಡೆ ಅವರು ತುಂಬ ಫೋಕಸ್ ಮಾಡಿದ್ದಾರೆ, ಅದ್ರ ಕಡೆ ಅವರು ತುಂಬ ಥಿಂಕ್ ಮಾಡ್ತಿದ್ದಾರೆ. ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅನ್ನುವಂಥ ಯಾವುದೇ ರೀತಿಯಾದಂಥ ಥಾಟ್ ಆ ಒಂದು ಪರ್ಸನ್ಗೆ ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ಆ ಪರ್ಸನ್ ಅದ್ರ ಬಗ್ಗೆ ಥಿಂಕ್ ಮಾಡ್ತಿಲ್ಲ ಅಂತಲೂ ಹೇಳಬಹುದು. ಓಕೆ, ಸೊ 2 ಮಂತ್ ಅಂತ ಹೇಳ್ತೀನಿ. 2 ಮಂತ್ ಅವರಿಗಾಗಿ ಟೈಮ್ ಕೊಡಿ. ಹೀಲ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ. ಆ ಒಂದು ಪರ್ಸನ್ ಹೀಲ್ ಆಗ್ತಾರೆ. ಸೊ ತದನಂತರ ಆ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗಬಹುದು. ಸೊ ನಿಮ್ಮ ಬಗ್ಗೆ ಅವರು ಏನು ಥಿಂಕ್ ಮಾಡ್ತಿದ್ದಾರೆ, ನೋಡಿ ಎಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳಿದ್ರೆ. ಸೊ ಹಾಗಾಗಿ ನಿಮ್ಮ ಒಂದು ಪರ್ಸನ್ ಇಲ್ಲಿ ನಿಮ್ಮ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಏನು ಫೈಟ್ ಆಗಿದೆ ಅಥವಾ ಏನು ಒಂದು ಸಿಚುವೇಶನ್ ನೀವು ಫೇಸ್ ಮಾಡಿದ್ದೀರಾ, ನಿಮಗೆ ಅನ್ನಿಸ್ತಿದೆ ಈ ಒಂದು ಪರ್ಸನ್ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಬಟ್ ಆ ಒಂದು ಪರ್ಸನ್ಗೆ ಫೀಲ್ ಆಗ್ತಿದೆ ಈ ಒಂದು ಪರ್ಸನನ್ನು ಡೆವಿಲ್ ರೀತಿಯಾಗಿ ಟ್ರೀಟ್ ಮಾಡ್ತಾರೆ. ಒಂದು ಅನಿಮಲ್ ನೇಚರ್ ಇರುವಂಥ ಪರ್ಸನ್ ಇವರು ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿರುವಂಥದ್ದು. ಸೊ ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ಸಡನ್ ಆಫ್ ಏನೋ ಒಂದು ಬದಲಾವಣೆಗಳು ಆಗುವಂಥದ್ದಿದೆ. ಓಕೆ, ಸೊ ವಿತಿನ್ 8 ಡೇಸಲ್ಲಿ ಈ ಒಂದು ಬದಲಾವಣೆಗಳನ್ನ ನೀವು ನೋಡಬಹುದು. ಆ್ಯಂಡ್ ಇನ್ನೂ ಕೆಲವರಿಗೆ ಈ ಒಂದು ರಿಲೇಷನ್ಶಿಪ್ ತುಂಬ ಟಾಕ್ಸಿಕ್ ಆಗಿದೆ. ಬಿಕಾಸ್ ತುಂಬ ಡಾಮಿನೇಟ್ ಮಾಡ್ತಾರೆ ಆ ಒಂದು ಪರ್ಸನ್ ರೈಟ್ ನಾವು. ನೀವು ಏನೇ ಒಂದು ವಿಚಾರದ ಬಗ್ಗೆ ಮಾತಾಡಿದ್ರು ಆ ಒಂದು ಪರ್ಸನ್ ಸಣ್ಣ ಸಣ್ಣ ವಿಚಾರದಲ್ಲೂ ತಪ್ಪು ಕಂಡುಹಿಡಿತಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಪರ್ಸನ್ ರೈಟ್ ನಾವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಬಯಸ್ತಿಲ್ಲ ಅಂತಲೇ ಹೇಳಬಹುದು. ಆ್ಯಂಡ್ ಆಲ್ಸೋ ಇದು ಹೇಗಿದೆ ಎನರ್ಜಿ ಅಂತ ಹೇಳಿದ್ರೆ ದ ಡೆವಿಲ್ ಕಾರ್ಡ್ ಇರೋದ್ರಿಂದ ಸೊ ಮೇ ಬಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬ್ಲಾಕ್ ಎನರ್ಜಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಈ ರೀತಿ ಆಗಿರುವಂಥದ್ದಿರಬಹುದು. ಓಕೆ, ಸೊ ಈ ರೀತಿ ಆಗಿರುವಂಥದ್ದಿರಬಹುದು. ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಹೀಗೆ ಬಿಹೇವ್ ಮಾಡ್ತಿರುವಂಥದ್ದಿರಬಹುದು. ಆ್ಯಂಡ್ ಇನ್ನೂ ಕೆಲವರಿಗೆ ಹೇಳೋದಾದರೆ ಈ ಒಂದು ಪರ್ಸನ್ ಡೆಫಿನೆಟ್ಲಿ ಥಿಂಕ್ ಮಾಡ್ತಿದ್ದಾರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಎಷ್ಟು ಟಾಕ್ಸಿಕ್ ಆಗ್ತಿದೆ, ಇದನ್ನು ಉಳಿಸ್ಕೊಳ್ಳೋದೋ ಬೇಡವೋ ಅನ್ನೋ ರೀತಿ ಈ ಒಂದು ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ದ ಟವರ್ ಕಾರ್ಡ್ ಇರೋದ್ರಿಂದ ಏನು ಇಷ್ಟು ಫೈಟ್ಸ್ ಏನಾಗಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬೇಡ ಅಂತ ಏನು ನಿರ್ಧಾರ ಮಾಡ್ಕೋತಿದ್ದೀರಾ ರೈಟ್ ನಾವು ಆ ಒಂದು ಪರ್ಸನ್ ಅದೇ ರೀತಿಯಾಗಿ ಥಿಂಕ್ ಮಾಡ್ತಿರುವಂಥದ್ದಿರಬಹುದು. ಹಾಗಾಗಿ ಈ ಒಂದು ಪರ್ಸನ್ ತಗೋತಿರುವಂಥ ನಿರ್ಧಾರದಲ್ಲಿ ಕೆಲವು ತಪ್ಪುಗಳನ್ನ ಅವರು ಮಾಡ್ತಿದ್ದಾರೆ ಅಂತ ಹೇಳಬಹುದು. ಓಕೆ, ಸೊ ಎನ್ವೈರ್ನಮೆಂಟ್ ಏನಿದೆ ಅದನ್ನು ಚೇಂಜ್ ಮಾಡಿ ಅಂತ ಹೇಳ್ತೀನಿ. ರೈಟ್ ನಾವು ನೀವಿರುವಂಥ ಒಂದು ಪರಿಸ್ಥಿತಿಗೆ ಈಗ ಇರುವಂಥ ಒಂದು ಸಿಚುವೇಶನ್ಗೆ ನೀವು ಪ್ಲೇಸನ್ನು ಚೇಂಜ್ ಮಾಡಿ, ಅಥವಾ ಎಲ್ಲಾದರೂ ಔಟ್ಸೈಡ್ ಹೋಗೋದಿರಬಹುದು, ಅಥವಾ ಅವ್ರಿಗೆ ಇಷ್ಟವಾಗುವಂಥ ಪ್ಲೇಸ್ಗೆ ನೀವು ಹೋಗೋದಿರಬಹುದು. ಈ ರೀತಿಯಾಗಿ ನೀವು ಪ್ಲೇಸಸ್ನ ಚೇಂಜ್ ಮಾಡಿ ಅವರ ಒಂದು ಮೈಂಡ್ಸೆಟ್ ಹೇಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಓಕೆ, ಸೊ ದಿಸ್ ವಾಸ್ ಯುವರ್ ಪಾರ್ಟ್ನರ್ ಕರೆಂಟ್ ಎನರ್ಜಿ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಪೈಲ್ ನಂಬರ್ 1. ಆ್ಯಂಡ್ ಪೈಲ್ ನಂಬರ್ 2 ಯಾರೆಲ್ಲ ಈ ಒಂದು ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಸೊ ಅಮೆಥಿಸ್ಟ್ ಈ ಒಂದು ಕ್ರಿಸ್ಟಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮಗಾಗಿ. ಸೊ ಪೈಲ್ ನಂಬರ್ 1ಗೆ ತೆಗೆದಿರುವಂಥ ಕಾರ್ಡ್ನ ನಾನು ಇಲ್ಲೇ ಇಡ್ತಾ ಇದ್ದೀನಿ. ಸೊ ಸೈಡಿಗೆ ಇಡೋಣ ಬನ್ನಿ. ಪೈಲ್ ನಂಬರ್ 2 ಯಾರೆಲ್ಲ ಈ ಒಂದು ಬ್ರಾಸ್ಲೆಟ್ನ ಸೆಲೆಕ್ಟ್ ಮಾಡಿದ್ದೀರಾ ನಿಮಗಾಗಿ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ, ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡೋಣ. ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ, ಸೆಲೆಬ್ರೇಷನ್. ಓಕೆ, ಸೆಲೆಬ್ರೇಷನ್ ಮೋಡಲ್ಲಿದ್ದಾರೆ ನಿಮ್ಮ ಪರ್ಸನ್. ಆ್ಯಂಡ್ ಆಲ್ಸೋ ಥರ್ಡ್ ಪಾರ್ಟಿ ಸಿಚುವೇಶನ್. ಓ ಮೈ ಗಾಡ್. ಓಕೆ,
ಥರ್ಡ್ ಪಾರ್ಟಿ ಸಿಚುವೇಶನ್. ಮೇ ಬಿ ಈ ಒಂದು ಪರ್ಸನ್ ಜೊತೆ ಏನು ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಾರೆ ಅವ್ರ ಜೊತೆ ಅವರು ಒಂದು ಸೆಲೆಬ್ರೇಷನ್ ಮೋಡಲ್ಲಿ ಇರಬಹುದು. ಓಕೆ, ಸೊ ಇನ್ ಟ್ವಿನ್ ಫ್ಲೇಮ್ ಕನೆಕ್ಷನ್. The High Priestess, Knight of Cups, the Judgment. Oh, beautiful. Okay, so Three of Cups and the Moon, the Lovers, High Priestess, Knight of Cups and Judgment. ಓಕೆ, ಸೊ ಕೆಲವರಿಗೆ ಇಲ್ಲಿ ಹೇಳೋದಾದರೆ ತುಂಬ ಹ್ಯಾಪಿಯಾಗಿದ್ದೀರಾ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಬಹುದು. ಸೊ ಇವರು ನಿಮ್ಮ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ಹೇಳಬಹುದು. ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ, ಇತ್ತೀಚೆಗೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ನಿಮ್ಮ ಜೊತೆ ತುಂಬ ಖುಷಿಯಾಗಿರ್ತಾರೆ. ಓಕೆ, ಸೊ ನಿಮ್ಮ ಹತ್ರ ಕೆಲವು ವಿಚಾರಗಳನ್ನ ಹೈಡ್ ಮಾಡ್ತಿದ್ರು ಇಷ್ಟು ದಿನ. ಈಗ ಅವರ ಒಂದು ಫೀಲಿಂಗ್ಸ್ನ ಅಥವಾ ಅವರ ಒಂದು ಎನರ್ಜೀಸ್ ಏನಿದೆ, ಅವರ ಒಂದು ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಬಯಸ್ತಿದ್ದಾರೆ ಅಂತ ಹೇಳಬಹುದು. ದ ನೈಟ್ ಆಫ್ ಕಪ್ಸ್ ಇರೋದ್ರಿಂದ ಆ್ಯಂಡ್ ಇದು ಒಂದು ಲಾಂಗ್ ಡಿಸ್ಟೆನ್ಸ್ ಇರಬಹುದು. ನಿಮ್ಮನ್ನು ಮೀಟ್ ಮಾಡಲಿಕ್ಕಾಗಿ ಒಂದು ಪರ್ಸನ್ ಇಲ್ಲಿ ಟ್ರಾವೆಲ್ ಮಾಡ್ತಿರುವಂಥ ಎನರ್ಜೀಸ್ ಇದೆ. ಓಕೆ, ಸೊ ಟ್ರಾವೆಲಿಂಗ್ ಎನರ್ಜಿ ಇದೆ ಆ್ಯಂಡ್ ಇಷ್ಟು ದಿನ ನಿಮ್ಮ ಹತ್ರ ಕೆಲವು ವಿಚಾರಗಳನ್ನ ಹೈಡ್ ಮಾಡ್ತಿದ್ರು, ಬಟ್ ಈಗ ಆ ಒಂದು ಪರ್ಸನ್ ಎಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದಾರೆ ಅಂತಲೇ ಹೇಳಬಹುದು. ಆ್ಯಂಡ್ ಸೆಲೆಬ್ರೇಷನ್ ನಡೀತಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ನಿಮ್ಮ ಅಥವಾ ಅವರ ಬರ್ತ್ಡೇ ಇರಬಹುದು, ಅಥವಾ ಫ್ಯಾಮಿಲಿ ಗೆಟ್ ಟುಗೆದರ್ ಇರಬಹುದು, ಅಥವಾ ಫ್ರೆಂಡ್ಸ್ ಜೊತೆ ನೀವು ಒಂದು ಸೆಲೆಬ್ರೇಷನ್ನ ಮಾಡುವಂಥದ್ದು ಇರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಸೊ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಆ ಒಂದು ಗೆಟ್ ಟುಗೆದರ್ ಪಾರ್ಟಿಯನ್ನು ಅಟೆಂಡ್ ಮಾಡುವಂಥದ್ದು ಇರಬಹುದು. ಸೊ ಅದಕ್ಕಾಗಿ ನೀವು ಪ್ಲ್ಯಾನ್ ಮಾಡ್ತಿರುವಂಥದ್ದು ಇರಬಹುದು. ಇದು ನಿಮ್ಮ ಕರೆಂಟ್ ಎನರ್ಜಿ. ಆ್ಯಂಡ್ ಆಲ್ಸೋ ಥರ್ಡ್ ಪಾರ್ಟಿ ಸಿಚುವೇಶನ್. ಓಕೆ, ದ ಮೂನ್ ಕಾರ್ಡ್ ಇದೆ. ದ ಥರ್ಡ್ ಪಾರ್ಟಿ ಸಿಚುವೇಶನ್ ಇದು ಮೇ ಬಿ ಒಂದು ಮದರ್ ಇಶ್ಯೂಸ್ ಇರಬಹುದು. ಓಕೆ, ಅಥವಾ ಪೇರೆಂಟ್ಸ್ ಫ್ರೆಂಡ್ಸ್ ಇಶ್ಯೂಸ್ ಇರಬಹುದು, ಅಥವಾ ಇದು ಪಾರ್ಟ್ನರ್ ಇಶ್ಯೂಸೇ ಇರಬಹುದು. ಓಕೆ, ಸೊ ಥರ್ಡ್ ಪಾರ್ಟಿ ಅಂತ ಹೇಳಿದ್ರೆ ನಾಟ್ ಓನ್ಲಿ ಪರ್ಸನ್. ಓಕೆ, ಸೊ ಮದರ್ ಇಶ್ಯೂಸ್ ಇರಬಹುದು, ಅಥವಾ ಪೇರೆಂಟ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟೆಡ್. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ ಇದೆ. ಸೊ ನಿಮಗೆ ಹೇಳೋದಾದರೆ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಯಾರಿದ್ದೀರಾ, ನಿಮ್ಮ ಪಾರ್ಟ್ನರ್ ಏನು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದಾರೆ ರೈಟ್ ನಾವು, ಆ ಒಂದು ಪರ್ಸನ್ಗೆ ಒಂದು ಜಡ್ಜ್ಮೆಂಟ್ ಸಿಗ್ತಿದೆ. ಓಕೆ, ಸೊ ಜಡ್ಜ್ಮೆಂಟ್ ಸಿಗ್ತಿದೆ. ಆ್ಯಂಡ್ ಆಲ್ಸೋ ಏನು ಇಷ್ಟು ದಿನ ಆ ಒಂದು ಪರ್ಸನ್ ಏನು ಪ್ರೇ ಮಾಡ್ತಿದ್ರು ಅದಕ್ಕಾಗಿ ಆ ಒಂದು ಪರ್ಸನ್ಗೆ ಒಂದು ಜಡ್ಜ್ಮೆಂಟ್ ಸಿಗ್ತಿದೆ ಅಂತ ಹೇಳಬಹುದು. ಆ್ಯಂಡ್ ದ ಲವರ್ಸ್ ಕಾರ್ಡ್ ಬರ್ತಿದೆ. ಈ ಒಂದು ಪರ್ಸನ್ ಇಷ್ಟು ದಿನ ಏನು ವೆಯ್ಟ್ ಮಾಡ್ತಾಯಿದ್ರು, ಥರ್ಡ್ ಪಾರ್ಟಿ ಎನರ್ಜಿ ಏನಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ, ಈ ಒಂದು ಪರ್ಸನ್ ಇಷ್ಟು ದಿನ ಏನು ವೆಯ್ಟ್ ಮಾಡ್ತಾಯಿದ್ರು ಅದು ಎಂಡ್ ಆಗ್ತಿದೆ. ಆ್ಯಂಡ್ ಆ ಒಂದು ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ದ ಲವರ್ಸ್ ಕಾರ್ಡ್ ಇರೋದ್ರಿಂದ ಮೇ ಬಿ ನಿಮ್ಮ ಜೊತೆ ಒಂದು ಕನೆಕ್ಟಿವಿಟಿಯನ್ನು ಮಾಡ್ಕೋತಿರುವಂಥದ್ದು ಇರಬಹುದು. ಓಕೆ, ಸೊ ಆ್ಯಂಡ್ ಆಲ್ಸೋ ಇನ್ನೂ ಕೆಲವರಿಗೆ ಇಲ್ಲಿ ಹೇಳೋದಾದರೆ ನಿಮ್ಮ ಪರ್ಸನ್ ಒಂದು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದಾರೆ, ಅಥವಾ ಒಂದು ಥರ್ಡ್ ಪಾರ್ಟಿ ಎನರ್ಜಿಯನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ರಿಯಲೈಸ್ ಆಗ್ತಿದೆ, ನಿಮ್ಮ ವ್ಯಾಲ್ಯೂ ರಿಯಲೈಸ್ ಆಗ್ತಿದೆ ಅಂತ ಹೇಳಬಹುದು. ಓಕೆ, ಸೊ ನೀವು ಅವ್ರನ್ನ ಎಷ್ಟು ಕೇರ್ ಮಾಡ್ತಿದ್ರಿ, ಎಷ್ಟು ಆ ಒಂದು ಪರ್ಸನ್ಗೆ ಟೈಮ್ ಕೊಡ್ತಿದ್ರಿ, ಅದರ ಎಲ್ಲ ರಿಯಲೈಸೇಷನ್ ಅವರಿಗೆ ಈಗ ಆಗ್ತಿದೆ. ಸೊ ನಿಮಗೆ ಅದರಿಂದ ಒಂದು ಜಡ್ಜ್ಮೆಂಟ್ ಸಿಗ್ತಿದೆ ಅಂತ ಹೇಳಬಹುದು. ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ ಈಗ ಪ್ರೇ ಮಾಡ್ತಿರುವಂಥದ್ದು ಇರಬಹುದು, ನಿಮ್ಮನ್ನು ಅವರ ಒಂದು ಲೈಫಲ್ಲಿ ತಗೊಬರಲಿಕ್ಕೆ ಪ್ರೇ ಮಾಡ್ತಿರುವಂಥದ್ದು ಇರಬಹುದು. ಅಥವಾ ಆ ಒಂದು ಪರ್ಸನ್ ಇಲ್ಲಿ ನೋಡಿ ಏಂಜಲ್ ಹತ್ರ ಪ್ರೇ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ ನಿಮಗಾಗಿ ಪ್ರಪೋಸಲ್ನ ತರಬೇಕು ಅಂತ ಸಹ ಥಿಂಕ್ ಮಾಡ್ತಿದ್ದಾರೆ. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಆ್ಯಂಡ್ ತುಂಬ ವಿಷಯಗಳನ್ನ ನೀವು ಅವ್ರ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತೀನಿ. ಬಿಕಾಸ್ ಈ ಒಂದು ಪರ್ಸನ್ ಯಾರಿದ್ದಾರೆ ನಿಮ್ಮ ಹತ್ರ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ, ಆ್ಯಂಡ್ ಇನ್ನು ಕೆಲವು ವಿಚಾರಗಳನ್ನ ಆ ಒಂದು ಪರ್ಸನ್ ಶೇರ್ ಮಾಡಿಲ್ಲ. ಬಟ್ ಈ ಒಂದು ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ, ಅವರ ಒಂದು ಫೀಲಿಂಗ್ಸ್ ಏನಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ. ಅವರಿಗಾಗಿ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತೀನಿ. ಓಕೆ, ಸೊ ಏಂಜಲ್ ಗೈಡೆನ್ಸ್ಗಾಗಿ ಇವರು ಹೇಗೆ ವೆಯ್ಟ್ ಮಾಡ್ತಿದ್ದಾರೆ, ಈ ರೀತಿಯಾಗಿ ಅವರ ಒಂದು ಮೆಸೇಜಸ್ಗಾಗಿ ನೀವು ಸ್ವಲ್ಪ ವೆಯ್ಟ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಒಂದು ಜಡ್ಜ್ಮೆಂಟ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ದ ಹೈ ಪ್ರಿಸ್ಟೆಸ್ ಇರೋದ್ರಿಂದ
ಇಷ್ಟು ದಿನ ಏನು ಈ ಒಂದು ಪಾರ್ಟ್ನರ್ ಜೊತೆ ನೀವು ಇಮ್ಯಾಜಿನೇಷನ್ ಮಾಡ್ತಾ ಇದ್ರಾ, ನನ್ನ ಲೈಫ್ ಹೀಗಿರಬೇಕು, ಈ ಒಂದು ಪರ್ಸನ್ ನನ್ನ ಲೈಫಲ್ಲಿ ಇರಬೇಕು ಅಥವಾ ಬರಬೇಕು ಅಂತ ಏನು ಥಿಂಕ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಅದು ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಸೊ ಆ ರೀತಿಯಾದಂಥ ಎನರ್ಜೀಸ್ನ ನೀವು ನೋಡ್ತೀರಾ. ಬಟ್ ಈಗ ಈ ಒಂದು ಪರ್ಸನ್ ಕರೆಂಟ್ ಎನರ್ಜಿ ಹೇಳೋದಾದರೆ, ಈ ಒಂದು ಪರ್ಸನ್ ಇಷ್ಟು ದಿನ ಫೇಸ್ ಮಾಡಿದಂಥ ಪ್ರಾಬ್ಲಮ್ಸ್ಗೆ, ಇಷ್ಟು ದಿನ ಅವರು ತೊಗೊಳ್ತಿದ್ದಂಥ ಸ್ಟ್ರಗಲಿಗೆ, ಅಥವಾ ಇಷ್ಟು ದಿನ ಅವರು ಯಾವ ಒಂದು ವಿಚಾರಕ್ಕಾಗಿ ವೇಟ್ ಮಾಡ್ತಿದ್ರು ಎಲ್ಲವೂ ಆ ಒಂದು ಪರ್ಸನ್ಗೆ ಸಿಗ್ತಿದೆ. ಸೊ ಈಸ್ ಆರ್ ಶಿ ಈಸ್ ವೆರಿ ಹ್ಯಾಪಿ ಅಂತ ಹೇಳ್ತೀನಿ. ಓಕೆ, ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ ಈಗ ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ಗಾಗಿ ವೇಟ್ ಮಾಡ್ತಿರುವಂಥದ್ದು ಇರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಓಕೆ, ಸೊ ಬನ್ನಿ ನಿಮ್ಮ ಬಗ್ಗೆ ಆ ಒಂದು ಪರ್ಸನ್ ಹೇಗೆ ಥಿಂಕ್ ಮಾಡ್ತಿದ್ದಾರೆ, ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಹೇಗೆ ಥಿಂಕ್ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಆ ಒಂದು ಪರ್ಸನ್ ಹೇಗೆ ಥಿಂಕ್ ಮಾಡ್ತಿದ್ದಾರೆ. ಪ್ಲೀಸ್ ಏಂಜಲ್ಸ್, ಯೂನಿವರ್ಸ್, ನನ್ನ ವ್ಯೂವರ್ಸ್ ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಹೇಳಿ. ಓಕೆ, ದ ಹ್ಯಾಂಗ್ ಮ್ಯಾನ್ ಬರ್ತಿದೆ. ಓಕೆ, ರೈಟ್ ನಾವು ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿಲ್ಲ ಅಂತ ಹೇಳ್ತೀನಿ. ಥಿಂಕ್ ಮಾಡ್ತಾರೆ, ಬಟ್ ಅಷ್ಟು ನಿಮ್ಮ ಕಡೆನೇ ಕಾನ್ಸಂಟ್ರೇಟ್ ಮಾಡಿ ಥಿಂಕ್ ಮಾಡಬೇಕು ಅನ್ನೋ ರೀತಿಯಾಗಿ ಏನು ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಾ ಇಲ್ಲ. ಆ್ಯಂಡ್ ಏನು ಆ್ಯಕ್ಷನ್ ತೊಗೋತಾ ಇಲ್ಲ ಅಂತ ಹೇಳ್ತೀನಿ. ಬಟ್ ಅವ್ರಿಗೆ ಗೊತ್ತಿದೆ ಏನು ಆಗ್ತಿದೆ, ಏನು ಆಗಬೇಕಾಗಿದೆ ಆ್ಯಂಡ್ ಏನಾಗುತ್ತೆ ಎಲ್ಲವನ್ನು ಆ ಒಂದು ಪರ್ಸನ್ ಇಲ್ಲಿ ಜಡ್ಜ್ ಮಾಡ್ತಿದ್ದಾರೆ. ಆ್ಯಂಡ್ ಈಸ್ ಆರ್ ಶಿ ಈಸ್ ಲೈಕ್ ಅ ಮ್ಯಾಜಿಷಿಯನ್ ಅಂತ ಹೇಳ್ತೀನಿ. ಓಕೆ, ಸೊ ಎಲ್ಲ ಒಂದು ಎಲಿಮೆಂಟ್ಸ್ ಏನಿದೆ ಆ ರೀತಿಯಾಗಿ ಆ ಒಂದು ಪರ್ಸನ್ಗೆ ಎಲ್ಲ ವಿಚಾರಗಳ ಬಗ್ಗೆನೂ ಇಲ್ಲಿ ಗೊತ್ತಿದೆ. ಹಾಗಾಗಿ ಈ ಒಂದು ಪರ್ಸನ್ ತುಂಬ ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಹುದು. ಓಕೆ, ಸೊ ನಿಮ್ಮ ಬಗ್ಗೆ ಈ ರೀತಿಯಾಗಿ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಇದೆ. ಈಸ್ ಆರ್ ಶಿ ಈಸ್ ವೇಟಿಂಗ್ ಫಾರ್ ಯುವರ್ ಪ್ರಪೋಸಲ್ ಅಂತ ಹೇಳ್ತೀನಿ. ಓಕೆ, ಸೊ ಅವರು ನಿಮ್ಮ ಪ್ರಪೋಸಲ್ಗಾಗಿ ವೆಯ್ಟ್ ಮಾಡ್ತಿರುವಂಥದ್ದು ಇರಬಹುದು, ನಿಮ್ಮ ಒಂದು ಫೀಲಿಂಗ್ಸ್ಗಾಗಿ ವೆಯ್ಟ್ ಮಾಡ್ತಿರುವಂಥದ್ದು ಇರಬಹುದು. ಆ್ಯಂಡ್ ಈ ಒಂದು ಪರ್ಸನ್ ಯಾರಿದ್ದಾರೆ, ಒಂದು ಗುಡ್ ಆರ್ಟಿಸ್ಟ್ ಅಂತ ಹೇಳಬಹುದು. ತುಂಬ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರುವಂಥದ್ದು, ಅಥವಾ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇರುವಂಥದ್ದು, ಅಥವಾ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇರುವಂಥದ್ದು, ಈ ರೀತಿಯಾದಂಥ ಎನರ್ಜಿ. ಓಕೆ, ಸೊ ಈ ರೀತಿಯಾದ ಪರ್ಸನ್ ನಿಮ್ಮ ಪರ್ಸನ್ ಆಗಿರಬಹುದು. ಆ್ಯಂಡ್ ಆಲ್ಸೋ ಪೇಜ್ ಆಫ್ ಸಾರ್ಟ್ಸ್ ಬರ್ತಿದೆ. ಸೊ ಪೇಜ್ ಆಫ್ ಸಾರ್ಟ್ಸ್ ಹೇಳೋದಾದರೆ, ಪೇಜ್ ಆಫ್ ಸಾರ್ಟ್ಸ್ ಲೈಕ್ ಸ್ಪೈ ಮಾಡ್ತಿರುವಂಥದ್ದು, ನಿಮ್ಮ ಪರ್ಸನ್ ನಿಮ್ಮನ್ನು ಸ್ಪೈ ಮಾಡ್ತಿರುವಂಥದ್ದು. ಓಕೆ, ಸೊ ಎಸ್ ಅಫ್ಕೋರ್ಸ್ ಅವರು ಏನೂ ಆ್ಯಕ್ಷನ್ ತೊಗೋತಿಲ್ಲ, ಏನು ನಿರ್ಧಾರಗಳನ್ನ ಮಾಡ್ತಾ ಇಲ್ಲ. ಸ್ಟಿಲ್ ಅವರು ಅವರನ್ನು ಹೋಲ್ಡ್ ಮಾಡಿ ಇಟ್ಟಿದ್ದಾರೆ. ಅಟ್ ಎ ಟೈಮ್ ಆ ಒಂದು ಪರ್ಸನ್ ಇಲ್ಲಿ ನಿಮ್ಮನ್ನು ಸ್ಪೈ ಮಾಡ್ತಿದ್ದಾರೆ, ನಿಮಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮ ಒಂದು ಎನರ್ಜಿ ಏನಿದೆ, ಓಕೆ, ಸೊ ಅದು ಮ್ಯಾಜಿಷಿಯನ್ ರೀತಿಯಾಗಿರಬಹುದು. ಆ್ಯಂಡ್ ಆಲ್ಸೋ ತುಂಬ ಚೆನ್ನಾಗಿ ನೀವು ಅವರಿಗೆ ಗೈಡ್ ಮಾಡ್ತೀರಾ. ನಿಮ್ಮ ಹತ್ರ ಅವರು ಒಂದು ಕೆಲವು ನಿರ್ಧಾರಗಳನ್ನ ಹೇಳಿ ನಿಮ್ಮ ಹತ್ರ ಡಿಸಿಷನ್ ತೊಗೊಳ್ಳುವಂಥದ್ದು ಇರಬಹುದು. ಈ ರೀತಿಯಾಗಿ ನಿಮ್ಮ ಪರ್ಸನ್ ಮಾಡುವಂಥದ್ದಿರಬಹುದು. ಅಥವಾ ನಿಮ್ಗೆ ಅವ್ರು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಅಂತ ಇರಬಹುದು. ಓಕೆ, ಸೊ ಇನ್ನೊಂದು ಕಾರ್ಡ್ ತೆಗಿಬೇಕು ಅಂತ ಅನ್ನಿಸ್ತಿದೆ. ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ. ಓಕೆ, ಫೈನ್. ರೈಟ್ ನಾವು ಆ ಒಂದು ಪರ್ಸನ್ ತುಂಬ ಸ್ಟ್ರಗಲ್ನ ನೋಡ್ತಿರುವಂಥದ್ದು, ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಆ ಒಂದು ಪರ್ಸನ್ ಇಲ್ಲಿ ತುಂಬ ಸ್ಟ್ರಗಲ್ನ ನೋಡ್ತಿದ್ರು ಅಂತ ಕಾಣಿಸುತ್ತೆ. ಈಗ ಒಂದು ರಿಲ್ಯಾಕ್ಸೇಷನ್ ಆಗ್ತಿದೆ. ಆ್ಯಂಡ್ ಆ ಒಂದು ಪರ್ಸನ್ಗೆ ಅವರ ಒಂದು ಸೆಲ್ಫ್ ಕೇರ್ ಅಥವಾ ಸೆಲ್ಫ್ ವರ್ಕ್ ಕಡೆ ಅವರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಅವರ ಕರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅದರ್ವೈಸ್ ಈ ಒಂದು ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ಅಂತ ಹೇಳಿದರೆ ಡೆಫಿನೆಟ್ಲಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಈ ಒಂದು ಪರ್ಸನ್ ಥಿಂಕ್ ಮಾಡುವಂಥದ್ದು ಫಸ್ಟು ಅವರ ಒಂದು ಲೈಫಲ್ಲಿ ಸೆಟಲ್ ಆಗಬೇಕು ಅನ್ನೋದು. ಓಕೆ, ಸೊ ಈ ರೀತಿಯಾದ ಎನರ್ಜಿ ಇದೆ. ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿರೋದು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳೋದಾದರೆ, ಇಟ್ಸ್ ಲೈಕ್ ನೀವು ಅವರ ಒಂದು ಲೈಫಲ್ಲಿ ಹೋಗಬೇಕು ಅಂದರೆ ಫಸ್ಟ್ ಯು ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್ ಆ್ಯಂಡ್ ಯು ಹ್ಯಾವ್ ಟು ಸೆಟಲ್ ಯುವರ್ ಸೆಲ್ಫ್ ಅಂತ. ಓಕೆ, ಸೊ ನಿಮ್ಮ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ನಿಮ್ಮ ಕಡೆ ನೀವು ಕೇರ್ ಮಾಡಿ ನೀವು ಒಂದು ಲೈಫಲ್ಲಿ ಸೆಟ್ಲ್ ಆಗಿದ್ದೀರಾ ಅಂತ ಹೇಳಿದರೆ ಡೆಫಿನೆಟ್ಲಿ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತಲೇ ಹೇಳಬಹುದು. ಓಕೆ, ಸೊ ಒನ್ ಮೋರ್ ಕ್ಲಾರಿಟಿಗೆ ತಗೊಳ್ಳೋಣ ಏನಿದೆ ಮೆಸೇಜ್ ಅಂತ.
ಸಿ ದ ಹೇರೋಫೆಂಟ್. ಓಕೆ, ಸೊ ಏನು ಇಷ್ಟು ಸ್ಟ್ರಗಲ್ ಏನಿದೆ ಎಲ್ಲವನ್ನು ಎಂಡ್ ಮಾಡಿ ನಿಮ್ಮ ಒಂದು ಪರ್ಸನ್ ನೀವು ಈ ರೀತಿಯಾಗಿ ನಿಂತ್ಕೋಬೇಕು ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಸೊ ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು ಅನ್ನೋದಿರಬಹುದು. ನೀವು ಕೆಲವರಿಗೆ ಹೇಳೋರಾಗಿ ರೈಟ್ ನಾವು ನೀವು ಒಂದು ಸ್ಟಕ್ಕಿಂಗ್ ಎನರ್ಜಿನ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ನೀವೀಗ ನಿಂತ್ಕೋಬೇಕು ಅನ್ನುವಂಥದ್ದು ನಿಮ್ಮ ಪರ್ಸನಿನ ಥಾಟ್ ಆಗಿದೆ. ಹಾಗಾಗಿ ರೈಟ್ ನಾವು ನಿಮ್ಮ ಪರ್ಸನ್ ಇಲ್ಲಿ ಏನು ಆ್ಯಕ್ಷನ್ ತಗೋತಿಲ್ಲ ಅಂತ ಹೇಳಬಹುದು. ಓಕೆ, ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಆ್ಯಂಡ್ ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.